ನಿನ್ನ ದೃಢ ಮನಸ್ಸು ನನಗಿಲ್ಲ ಅಣ್ಣಯ್ಯ. ನಾನು ದೂರ ಹೋಗಬೇಕು, ನೊಂದು ಬೆಂದು ಆನಂದ ಕಾಣಬೇಕು. ಅದೊಂದೆಲ್ಲ ಹೇಳಿ ಫಿನಿಶಿಂಗ್ ಡೈಲಾಗ್. ನಾನು ಅವತ್ತು ಹೇಳಿದ್ರಿ, ಅದಕ್ಕೆ ಅದನ್ನು ಇಲ್ಲಿ ಸೇರಿಸು. ಅಂಬರೀಷ ಈಗ ನಿರ್ಧನಾಗಿ, ತಮ್ಮ ದಯಮಾಡಿ ನಿನ್ನ ನಿರ್ಧಾರವನ್ನು ಬಿಡು. ಇಲ್ಲೇ ಪೂಜಾ ಮಂದಿರವಿದೆ, ಸರಿಯೂ ನದಿ ತೀರದಲ್ಲಿ ಪವಿತ್ರವಾದ ನಾರಾಯಣನ ದೇವಾಲಯವಿದೆ. ನಿನಗೆ ಬೇಕಾದಷ್ಟು ಕಾಲ ಬೇಕಾದ ಹಾಗೆ ಇರಿ, ನಿಮಗೆ ಯಾರೂ ಅಡ್ಡಿ ಬರುವುದಿಲ್ಲ. ವಯಸ್ಸಾದ ತಂದೆ ತಾಯಿಯನ್ನು ಬಿಟ್ಟು ಕಾವಿ ತೊಟ್ಟು ದೂರ ಹೋಗುವುದು ಮಾತ್ರ ಬೇಡ. ಇಷ್ಟಿದೆ. ಇದು ನಿಂತ ಹೆಚ್ಚಿನ ಸುಖ ಕೊಡಬೇಕಂತ ಆಗುತ್ತಾ? ಅವನು ನೀನೇ ತಾನೇ ಇದ್ದ ಮೇಲೆ ಅಂತಂತ ಇದೆಲ್ಲ ಕೊಡ್ಬೇಕು ಅವ್ರಿಗೆ. ಯಾರಿಗೆ? ಅವನಿಗೆ ಅಂಬರೀಷ್ ವಯಸ್ಸಾದ ತಂದೆ ತಾಯಿಗಳು ಬಿಟ್ಬಿಟ್ಟು ಈ ಥರ ಮಾಡೋದು ಹೋದ್ರೆ ನೀನು ತಾನೇ. ಓಹೋ, ಇಲ್ಲಿ ಕೌಂಟರ್ ಇರ್ಬೇಕಾದ್ರೆ ಏನೋ ಒಂದು ಅಪಖ್ಯಾತಿ ಏನೋ ಒಂದಿರಲ್ಲಪ್ಪ. ಏನು ಇದನ್ನು ಕಾವ್ಯ ಹಾಕೊಂಡು ಕಳಿಸ್ಬಿಟ್ಟ ಅನ್ನೋ ಅಪಖ್ಯಾತಿ ಅಂಬರೀಷನ ಬರದಾಗ ಆ ಥರದ್ದೇನೋ ಒಂದು ಇದ್ದಾಗಿತ್ತು. ಇವ್ರು ಕಳಿಸ್ಕೊಟ್ಟ ಅನ್ನೋದು ಇದಕ್ಕೆ ನಾನೇನಾದ್ರು ಕಾರಣನೇ, ಇದಕ್ಕೆ ನಾನೇನಾದರೂ ಕಾರಣನೇ ಅಂತ ಒಂದು ಡೈಲಾಗ್ ಇತ್ತು. ಈಗ ಆ ಡೈಲಾಗ್ ಈಗ ಬರೋಕ್ಕಿಂತ ಮುಂದೆ ಹೊರಟೋಗಿದೆ. ಡೈಲಾಗ್ಗಳು ಓಪನಿಂಗಿಂದಲೇ ಅದಕ್ಕಿಂತ ಮುಂದೆ ಹೊರಟೋಗಿದ್ದೀವಲ್ಲ. ನೀವು ಹೇಳ್ತಾರೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನಾನು ಕಾರಣ ನಾನು ಕಾರಣ. ಹೌದಾ? ಇವನೇ ಕಾರಣ ಆಗಿರೋದು. ಈಗ ಇವನೇ ಕಾರಣ ಆಗಿರೋದು. ನಿಜ ನಿಜ. ನೀನು ಕಾರಣವಾಗಿದ್ದ ಹೋಗಿದ್ರೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲೇ ಅಂಟ್ಕೊಂಡಿರ್ತಾ ಇದ್ದೆ, ಆಸೆಗಳಿಗೆ ಅಂಟ್ಕೊಂಡಿರ್ತಾರೆ. ಅವಾಗ ನೀನು ಸನ್ಯಾಸಿಯಾಗಿ ಹೋಗೋದಕ್ಕೆ ನಾನು ಕಾರಣ ಆಗ್ಬಿಟ್ಟನಲ್ಲ ಅಂತ ಇವನು ಕೊರಗಿದ್ರೆ ಅವನು ಹಾಗೆ ಹೇಳೋದು. ಚೆನ್ನಾಗಿದೆ ಸರ್, ಐಡಿಯಾ ಚೆನ್ನಾಗಿದೆ ಸರ್ ಅದು. ಅಲ್ಲ ಸರ್, ಕಾವಿ ಕೊಟ್ಟು ಸನ್ಯಾಸಿ ಕಳಿಸ್ಬಿಟ್ಟಲ್ಲ. ತಮ್ಮ ದಯಮಾಡಿ ನಿನ್ನ ನಿರ್ಧಾರವನ್ನು ಬಿಡು ಅನ್ನೋದ್ರ ಬದಲಾಗಿ ಅವಾಗ ಅಣ್ಣವ್ರು ಹೇಳಿದ್ರು ಅಲ್ಲಿ, ಇವಳು ಛಾಯಾದೇವಿ ಬಂದು ತಡಿಬೇಡ ಮಗನೇ, ಬಿಟ್ಕೊಡು ಅಂತ ಕೇಳ್ತಾಳೆ ಅಂತ. ನಾವು ಹಾಗೆ ಹೋಗಿ ಈ ಥರ ಮಾಡೋದಕ್ಕಿಂತ ಮಗುನು ಅವಳು ಕರ್ಕೊಂಡ್ಬಿಡಿ. ನೀನು ಇಲ್ಲೇ ಇದ್ಕೊಂಡು ಇಲ್ಲೇ ಧ್ಯಾನ ಮಾಡಿ, ಇಲ್ಲೇ ಸಾಕ್ಷಾತ್ಕಾರ ಮಾಡ್ಬೋದು. ಅದು ಅಣ್ಣನ ಅದನ್ನೇ ಅವ್ರಿಗೆ ಹಾಕ್ಬಿಟ್ಟು ಅಂಬರೀಷ್ ಹಿಂಗೆ ಹೇಳೋದು, ಅಂಬರೀಷ ಹೇಳೋದು ಹೊಡೆದಾಕಿದ್ವಿ. ಅದನ್ನ ಇವ್ರಿಗೆ ಬರ್ದಿರೋದು ಅದು ಇಲ್ಲಿ ಎಲ್ರಿಗೂ ಬೆಳೆಸ್ಕೊಡ್ತೀವಿ. ಫಿನಿಶಿಂಗ್ ಬೇಗ ಬರುತ್ತೆ. ಇವರೆಲ್ಲ ಮಾತಾಡಿ ಅದು ಹೇಳೋದಕ್ಕೆ ಭಾಳ ಅರ್ಥವಾದ. ಯಾಕಂದ್ರೆ ಬಿಗಿನಿಂಗಿಂದ ಅಂಬರೀಷ ಅವನು ಬಕ್ತಿಲೇ ಇದ್ದಂಥವನು. ಆ ಮೀನಿಂಗ್ಫುಲ್ ಆಗಿದೆ. ಅಯ್ಯೋ ನೀನು ಕಾವ್ಯ ಹಾಕಿ ಹೋಗೋದಕ್ಕೆ ನಾನು ಕಾರಣವಾಗುತ್ತಲ್ಲ. ಹೌದು, ನೀನು ಹೇಳಿದ್ರೆ ನಾನು ಸರ್ ಅವರೆಲ್ಲ ಚೆನ್ನಾಗಿದೆ. ಹಾಗಾಗಿ ಅಂಬರೀಷ್ ಕಳಿಸಿದಂತ ಬರೋದೇ ಇಲ್ಲ ಅದು. ಇದು ಬರಲ್ಲ. ಇದು ಬೇಕಾ ಬೇಡವಾ? ಉಮನಿಗೆ ನಿನಗೆ ಸೊಸೆ ಯಾಕೆ ಬೆನ್ನಿಂದ ಬರಬೇಕು, ಬೇಡಮ್ಮ ನಮ್ಮ ಪುತ್ರಿಯಾಗಿ ಇಲ್ಲೇ ಇದ್ಬಿಡು ಅಂತೇಳಿ ಅವಳಿಗೊಂದು ಡೈಲಾಗ್ ಹಾಕಿದೆ ಉಮೆಗೆ. ಏನು ಬೇಕಾಗಿಲ್ವಾ? ಅದನ್ನು ಟ್ರಸ್ಟ್ ಮಾಡ್ತಾ ಇದ್ರೆ ಆಲ್ರೆಡಿ ಪುತ್ರಿ ಅಂತ ಹೇಳ್ಬಿಟ್ಟಿದ್ದಾಳೆ. ಇಲ್ಲಿ ತಿರ್ಗಾ ಹೇಳ್ಬೇಕಾದ್ರೆ ಪುತ್ರಿ ಅಂತ ಬೇರೆ ಇನ್ನೊಬ್ಬ ಕಂಡ ಬೇಕಾಗ್ಬೋದು ಅವಳಿಗೆ. ಅವಾಗೇನು ಮಾಡೋದು? ಒಳ್ಳೆ ಪ್ರಾಯದ ಹೆಣ್ಣನಿಗೆ ಏನೋ ಅನುಭವಿಸ್ತೇನೆ, ಅವಳು ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ ಅಲ್ವಾ? ಎಡ್ಕೊಂಡು ಹೋಗ್ತಾ ಇರ್ತಾರೆ, ಕಷ್ಟ. ಒಂದೇ ಸರಪಣಿ ಮಾಡಿ ಇದು ಮಾಡ್ಕೋಬೇಕು ಅಂತಂದರೆ ಲಿಂಕ್ ಮಾಡ್ಕೊಂಡು ಹೋಗ್ತಾರೆ. ಇದು ಬರುತ್ತೆ, ಏನು ತೊಂದರೆ ಇಲ್ಲ. ಸೆಟಲ್ಮೆಂಟ್ ಬರುತ್ತೆ. ಏನು ಅದಾದಮೇಲೆ ಅದೇನು ನಾವು ಮೀನಿಂಗ್ ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ ಅಂದರೆ, ಈ ಆಸೆ ಇದ್ದವನಿಗೆ ಅವನು ಬಿಟ್ಟು ಹೋಗಿದ್ರೇ ಅವನಿಗೆ ಇದು ಬರುತ್ತೆ, ಸದ್ಗತಿ ಬರುತ್ತೆ ಅನ್ನೋದನ್ನು ರಮಾಕಾಂತನ ಕ್ಯಾರೆಕ್ಟರ್ ಹೇಳ್ತಾರೆ. ಸದ್ಗುರು ನೀನೇ, ಸದ್ಗತಿ ನೀನೇ. ಅದಕ್ಕೆ ಲಿಂಕ್ ಬರಬೇಕು ನಿಮ್ಮ ಡೈಲಾಗ್. ನಾನು ಅಳಿದಿದ್ದೆ, ಬಿಲ್ಡಪ್ಪೇ ನಿಮ್ ಲಿಂಕು. ನೀನೇ ಉಳಿದಿದ್ದೆ, ಅವರೆಲ್ಲ ಮುಗಿದೋಗ್ಬಿಟ್ಟಿರ್ತಾರೆ. ನಾನು ಇಲ್ಲ, ಏನು ಇಲ್ಲ, ಎಲ್ಲ ನೀನು, ಏನು ಇಲ್ಲ, ಎಲ್ಲ ನೀನೇ. ಚೆನ್ನಾಗಿ ಅಪ್ಪಣೆ ಕೊಡು ನನ್ನ ಪ್ರಭು, ಆಶೀರ್ವಾದ ಮಾಡಿ ಕಳಿಸ್ಕೊಡು. ನಾರಾಯಣ ಮೊದಲು ದೇವರೇ ಇರುವನಿದ್ದ, ಈಗ ತಾನೇ ದೇವರಾಗಲು ಹೊರಟು ಬಿಟ್ಟ. ಬೇಡ ಪ್ರಭು, ಅವರನ್ನು ಕಾಡಿ ಕಳಿಸಿ ನಾವು ಅರಮನೆಯಲ್ಲಿ ಇರುವುದಾದರೂ ಬೇರೆ ಮಾರ್ಗವಿಲ್ಲ ಪಟ್ಟು.
ಈಗ ಪಿಂಚು ಉಚ್ಚಿ ಈ ಸೀನು ಲೂಸ್ ಆಗಿಲ್ವಲ್ಲ ಈಗ ಅಂತ ಜನ ಕಾಂಕ್ರೀಟ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು. ಜನಗಳು ರಾಜಕೀಯದಲ್ಲೆಲ್ಲ ರಿಸೈನ್ ಮಾಡಿ ಹೋಗ್ತಾ ಇದ್ರೆ ಸಮೃದ್ಧಿ ಆಗ್ಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ಟು ರಾಜಕೀಯದವ್ರು ರಿಸೈನ್ ಮಾಡಿ ಹಂಗೆ ಹೊಟ್ಟೋಗ್ಬಿಟ್ರೆ ಹಿಮಾಲಯಕ್ಕೆ ಸಮೃದ್ಧಿ ಆಗಿರುತ್ತೆ. ಹಿಮಾಲಯ ಕಡಿಸಿಬಿಟ್ಟು ಅಲ್ಲಿಂದ ಹಾಳು ಮಾಡ್ಕೊಂಡು ಮಾಡಿದಾಗ ಧರ್ಮರಾಯ ಈಗಲೂ ಹುಡುಕ್ತಾ ಇರೋದನ್ನ ಧರ್ಮರಾಯ ಇದು ಕಲಿಯುಗ ಮುಗಿಯೋದು ಸಂದರ್ಭ ತಾನೆ. ಬರೀ 5,000 ವರ್ಷ ತಾನೇ ಆಗಿರೋದು ಈಗ ಕಲಿಯುಗ 5,050 ವರ್ಷ ಆಗಿದೆ. ಆದ್ದರಿಂದ ಈ ರಾಜಸೂಯಾಗ ನಡೆದಾಗ ಬಂದಿದ್ದಂಥ ಗೆದ್ಕೊಂಬಂದಿದ್ನಲ್ಲ ಅರ್ಜುನ ಇವರು ಎಲ್ಲ ಹೋಗಿ ತಂದಿದ್ರಲ್ಲ ಐಶ್ವರ್ಯ ಬೇಕಾದಷ್ಟು, ಅದು ಇವರಿಗೆಲ್ಲ ದಾನ ಕೊಟ್ಟಾದ್ಮೇಲೆ ಬೇಕಾದಷ್ಟು ಉಳಿದು ಬಿಡ್ತಾರೆ. ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡೋದಂತೆ. ಈಗ ರಾಜ್ಯ ಐಶ್ವರ್ಯ ಭರಿತವಾಗಿದೆ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ಇಷ್ಟು ಚಿನ್ನ ಈ ಭಂಡಾರ ಇದನ್ನೆಲ್ಲ ಏನು ಮಾಡೋದು ಅಂದಾಗ ಇದನ್ನು ತಗೊಂಡೋಗಿ ಈಶ್ವರನ ವಾಸಸ್ಥಾನ ಹಿಮಾಲಯ ಪರ್ವತದಲ್ಲಿ ಹಾಕ್ಬಿಡಿ ಅಂತ ಹೇಳ್ಬಿಟ್ರಂತೆ. ಸರಿ, ಇವರೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಈಗ ಇವ್ರು ಪಾಲಿಟಿಷಿಯನ್ಸ್ ಅಂದ್ರಲ್ಲ, ಇವರೇನಾದ್ರು ಹಿಮಾಲಯಕ್ಕೆ ಹೋದ್ರೆ ಅದು ಹುಡ್ಕೋಕ್ ಮಾಡ್ತಾರೆ ಹೊರತು ಮತ್ತೊಂದು ಮಾಡಕ್ಕೆ ಹೋಗಿ ఏదో ఉందని ಊರಂతా ಪಾಡಿದ್ರು. 106 ಜನ ಸನ್ಯಾಸ ರೂಪದಲ್ಲಿ ಹೋದವರು ಸನ್ಯಾಸಿಗಳು ಅಲ್ಲಿ ಇದನ್ನು ಹುಡುಕ್ತಾರೆ. ಧರ್ಮರಾಯ ಹಾಕಿದ ಜಾಗ ಯಾವುದು ಅಂತ ಅದಕ್ಕೆಲ್ಲ ಮ್ಯಾಪು ಗೀಪು ಎಲ್ಲ ಇದೆ. ಆ ಐಶ್ವರ್ಯ ಇರೋದಕ್ಕೆ ನನಗೆ ಸಾಧ್ಯ. ಅದಕ್ಕೆ ತಾನೇ ಯಾವಾಗಲೂ ಭಕ್ತನಿಗೆ ಅಷ್ಟು ಬೆಲೆ. ಭಗವಂತನಿಗೆ ದೊಡ್ಡವನು ಅಂತ ದೇವರು ಹೇಳ್ಬೇಕಾದ್ರೆ ಎಲ್ಲಾದ್ರೂ ಯಾವುದೇ ಭಕ್ತ ಬಂದ್ರು ಭಗವಂತನಿಗೆ ಬಂದಿರೋದು ಅದೇ ಮಾತು. ಎಲ್ಲ ರೈಟರ್ಸು ಹೇಳಿರೋದು ಅದೇ, ಭಕ್ತ ಭಗವಂತನಿಗಿಂತ ದೊಡ್ಡವನು. ಯಾಕಂದ್ರೆ ಹಿಡಿದು ಬಿಟ್ರೆ ಬಿಡೋದಿಲ್ಲ. ಹೌದು, ಅವ್ರನ್ನ ಹೌದು, ಹಿಡ್ಕೊಂಡ್ಬಿಟ್ರೆ ಹೌದು, ಖಂಡಿತ ಅವ್ರ ಅಪರಾಧ ಬಿಡೋದು. ಯಾರು ಭಗವಂತ ನೀ ಬಿಟ್ಟು ನಾ ಬಿಡ ಹೋಗ ತಪ್ಪು ಮಾಡೋದು. ಹೌದು, ಹೌದು. ಅದಕ್ಕೆ ನಮ್ಗೆ ದುರ್ವಾಸ ಇದೇನು ಹೇಳಿದೆ ಅದು ನಾವು ಎಂಬುದು ಅಯ್ಯಪ್ಪ ಗಾಂಧಿ ಆ ಥರ ಬರಬೇಕು. ಜೀವನ ಯಾತ್ರೆಯು ಮುಗೀತು. ಯಾವನ್ನ ನನ್ನ ಜೀವನ ಯಾತ್ರೆ ಮುಗಿಸೋಲೇ ನಾವು ಎಂಬುದು ಎಂಬುದು ಅಯ್ಯೋ ಅದೇ ಅದೊಂದು ಡೈಲಾಗ್ ಬೆಳೆ. ನನ್ನ ಕೋಟಿಗಟ್ಟಲೆ ಸಂಪತ್ತಿಗೆ ಏನು ಸರಿಯಾದ ವ್ಯವಸ್ಥೆನೇ ಮಾಡಿಲ್ಲ. ಇಲ್ಲ ಇವಾಗ ನನ್ನ ಕೋಟಿ ಗಂಟಲ್ಲ ಏನು ನೀನು ನಡಿ, ನಾವಿಲ್ಲಿ ಮಾಡ್ಕೋತೀವಿ. ಈಗಿನಾದ್ರೆ ಅದು ಆ ಕ್ಯಾರೆಕ್ಟರ್ ಬಂದ್ರೆ ಮಜಾ ಇರ್ತದೆ, ಅವ್ರಿಗೆ ಸ್ವಲ್ಪ ಟಚ್ ಆಗಿ. ಆಹಾ, ಯಾವ ನೆಪದಲ್ಲೇ ಆದರೂ ಸರಿ ಇವಂಗೆ ಕಂಟಿನ್ಯೂ ಆಗೋದು. ಆ ಪರಮಾತ್ಮನ ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ಮುಕ್ತಿ ದೊರೆಯುತ್ತದೆ. ನಾರಾಯಣ ಪರಮಾತ್ಮ ಆಗ ವಿಷ್ಣು ಬಿಲ್ಡಪ್ ಸ್ವಲ್ಪ ಟೈಮ್ ಕೊಡಿ. ಅಲ್ಲ ಇರೋದು ಓದ್ತಾ ಇದ್ದೀನಿ, ಡಿಸ್ಕಷನ್ಸೇ ಓದ್ತಾ ಇದ್ದೀನಿ. ಮತ್ತೆ ಮುಕ್ತಿ ದೊರೆಯುತ್ತದೆ ಅಲ್ವೇ? ಎಚ್ಚರಿಸಲ್ಲ ಲಾಸ್ಟ್ ದೇವರು ಅಲ್ಲ ಪುರಾಣ ಸುಮ್ಮನೆ ಇದಾಗ್ತಾ ಇದೆ. ಆಶೀರ್ವಾಣಿ ಬೇರೆ ಗರುಡ ನೀನು ನಿನ್ನ ಭಕ್ತಿಗಿಂತ ಫುಟ್ಬಾಲ್ ತರ ನಿನ್ನ ಭಕ್ತಿಗಿಂತ ಮಿಗಿಲಾದ ಶಕ್ತಿ ಇಲ್ಲವೆಂಬ ದುರಹಂಕಾರದಿಂದ ಮೆರೆಯುತ್ತಿರುವ ನಿನ್ನ ಕೈಯಿಂದ ಕೊಳ್ಳುವ ತೀರ್ಥ ವ್ಯರ್ಥ, ಪ್ರಸಾದ ಪಾತಕ, ನರಕಕಾರಕ. ನಿನ್ನ ಜನಸ್ತೋಮ ಉಂಡು ಬಿಕ್ಕ ಎಂಜಲು ಅನ್ನದಿಂದ ನಮ್ಮಂಥ ತಪಸ್ಸುಗಳಿಗೆ ಪಾಲನೆಯಾಗಬೇಕೇ. ಇಲ್ಲಿಗೆ ಬಂದ್ಬಿಡ್ಬೋದು ನಾವು. ಇದರ ಪ್ರಾಚಕ ಬಂದ್ಬಿಡೋದು ಬಿಟ್ಕೊಂಡು ಸೀದಾ ನಿನ್ನ ಭಕ್ತಿಗಿಂತ ಮಿಗಿಲಾದ ಶಕ್ತಿ ಇಲ್ಲವೆಂದು ದುರಹಂಕಾರದಿಂದ ಮೆರೆಯುತ್ತಿದ್ದೀಯಾ. ನಿನ್ನ ಜನಸ್ತೋಮ ಉಂಡು ಬಿಕ್ಕ ಎಂಜಲು ಅನ್ನದಿಂದ ನಮ್ಮಂಥ ತಪಸ್ಸುಗಳಿಗೆ ಪಾಲನೆಯಾಗಬೇಕೇ. ಶಾಂತರಾಗಿ ಮಹರ್ಷಿಗಳು ಪವಿತ್ರವಾದ ದ್ವಾದಶಿ ಬೆಳಗ್ಗೆಯು ಮೀರುತ್ತಲಿತ್ತು. ಆದ್ದರಿಂದ ಶಾಸ್ತ್ರಕ್ಕಾಗಿ ಪರಮಾತ್ಮನ ಪಾದೋದಕವನ್ನು ಸೇವಿಸುವುದರ ಮೂಲಕ ಪಾಲನೆಯನ್ನು ಮಾತ್ರ ಮುಗಿಸಿದ್ರು. ಜನತೆ ಅವರೆಲ್ಲ ಅವರೇ ನಿಮಗೆ ನಾನು ಮುಖ್ಯನಿಲ್ಲ. ಕೊಡುವ ಸಮಯವನ್ನು ನೀವೇ ದೊರಕಿಸಿಕೊಟ್ಟಿರುವಿರಿ. ನಿಮ್ಮ ದ್ರೋಹ ಚಿಂತನೆಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಿಯೇ ಬಿಡುತ್ತೇನೆ. ಇಂದು ಇದುವೇ ದುರ್ವಾಸನ ಘೋರ ಶಪಥ. ಪದ್ಮ, ತಾವು ಹಾಗೆ ಹಠ ಹಿಡಿಯುವುದಾದರೆ ಭಕ್ತ ಅಂಬರೀಷರ ಪತ್ನಿಯಾಗಿ ನನ್ನದೂ ಒಂದು ಶಪಥ ಸ್ವಾಮಿ. ತಪಸ್ಸನ್ನು ಮೀರಿಸಿದ ಶಕ್ತಿಯೇ ಅಂದ್ಕೊಂಡು ಹೆದರ್ಕೊಂಡು ಓಡ್ತಾರೆ.
ಸುದರ್ಶನ್ ಚಕ್ರಗೂ ಇದ್ರಲ್ವಾ? ಇದು ಡ್ರಾಮಾದ್ದು ಡೈಲಾಗ್ ಇದು ಫುಲ್ಲು ಅದಿದೆ. ಇದ್ರಲ್ಲಿ ಯಾವುದು ಕಟ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ನಿರ್ಧಾರ ಸ್ವಲ್ಪ ಜಾಸ್ತಿ ಇದೆ. ಅದು ನೀವು ಅಲ್ಲಿ ಮಾಡ್ಕೋತೀರಾ ಇಲ್ಲ ಹೆಂಗಾಗೋಗ್ಬಿಟ್ಟು ಕೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಬನ್ನಿ.